ನಾವೇ ದಿವಸ ನಮ್ಮ ಯಜ್ಞವೇದಿಗಳು ಸರಿಯಾಗಿವೆಯೋ? ವೈಯಕ್ತಿಕವಾದ ಯಜ್ಞವೇದಿ, ಕುಟುಂಬ ಯಜ್ಞವೇದಿ, ನಮ್ಮ ಸಭೆಯ ಯಜ್ಞವೇದಿ ದೇವರ ಮುಂದೆ ಸರಿಯಾಗಿ ಕ್ರಮವಾಗಿದೆಯೋ? ಅದು ಹುಟ್ಟುಕಲ್ಲುಗಳಿಂದ, ಅದು ಕಟ್ಟಿಗೆಯಿಂದ ಜೋಡಿಸಲ್ಪಟ್ಟು, ಅದು ಪೂರ್ಣಾಂಗವಾದ ಆ ಒಂದು ಪಶುವಿನಿಂದ ಅದು ಒದಿಸಲ್ಪಟ್ಟಂತಹ ಯಜ್ಞವೇದಿ ಆಗಿದೆಯೋ? ದೇವರ ನಿಯಮಕ್ಕೆ ತಕ್ಕಂತಹ ಯಜ್ಞವೇದಿ ನಮ್ಮ ಯಜ್ಞವೇದಿ ಆಗಿದೆಯೋ? ಇದು ಅತಿ ಮುಖ್ಯವಾದದ್ದು. ನಮ್ಮನ್ನು ಕ್ರಮಪಡಿಸಿಕೊಳ್ಳಬೇಕಾದದ್ದು, ನಮ್ಮನ್ನು ಅಥವಾ ಶಿಸ್ತುಪಡಿಸಿಕೊಳ್ಳಬೇಕಾದದ್ದು. ನಮ್ಮಲ್ಲಿರ್ತಕ್ಕಂಥ ಅಶಿಸ್ತು ಅಥವಾ ಅಕ್ರಮ ದೇವರಿಗೆ ಇಷ್ಟವಿಲ್ಲ. ಆದರೆ ದೇವರು ನಮ್ಮನ್ನು ಕ್ರಮಪಡಿಸಿಕೊಳ್ಳುವಾಗ ಸಂತೋಷವುಳ್ಳವನಾಗಿದ್ದಾನೆ. ಆತನು ಶೀಘ್ರದಲ್ಲಿ ಉತ್ತರವನ್ನು ಕೊಡುವ ಆತನಾಗಿದ್ದಾನೆ. ಸಹೋದರನೇ, ಸಹೋದರಿಗೆ, ನೀನು ಅನೇಕ ಪ್ರಾರ್ಥನೆಗಳಿಗೆ ಉತ್ತರ ಸಿಗಲಿಲ್ಲ ಎಂಬುದಾಗಿ ನೀನು ಆಲೋಚಿಸ್ತಾ ಇದ್ದೀಯೋ? ಅದಕ್ಕಿಂತ ಮುಂಚಿತವಾಗಿ ನಿನ್ನ ಯಜ್ಞವೇದಿ, ನಿನ್ನ ಪ್ರಾರ್ಥನಾ ಜೀವನವನ್ನು ಕ್ರಮಪಡಿಸಿಕೋ. ನಿನ್ನ ವೈಯಕ್ತಿಕವಾದ ಪ್ರಾರ್ಥನಾ ಜೀವನ, ನಿನ್ನ ಕುಟುಂಬ ಪ್ರಾರ್ಥನೆ ಜೀವನ ಸರಿಪಡಿಸ್ಕೋ. ಕರ್ತನ ಮುಂದೆ ಪ್ರತಿಷ್ಠೆ ಪಡಿಸ್ಕೋ. ಇಲ್ಲ ಕರ್ತನೆ, ನಾನು ಇನ್ನು ಮುಂದೆ ಇಷ್ಟು ತಾಸು ನಿನ್ನ ಸಮ್ಮುಖದಲ್ಲಿ ಕುಳಿತುಕೊಳ್ತೇನೆ, ಇಷ್ಟು ಹೊತ್ತಿಗೆ ನಾನು ಬರ್ತೇನೆ, ನಾನು ನಿನ್ನ ವಚನಗಳನ್ನು ಧ್ಯಾನಿಸ್ತೇನೆ ಎಂಬುದಾಗಿ ಪ್ರತಿಷ್ಠೆ ಪಡಿಸಿಕೋ. ತಿರುಗಿ ಪ್ರತಿಷ್ಠೆ ಪಡಿಸಿಕೋ. ಕರ್ತನ ಮುಂದೆ ಪ್ರತಿಷ್ಠೆ ಪಡಿಸಿಕೊಳ್ಳುವುದಾದರೆ ಕರ್ತನು ತಾನೇ ನಿನ್ನ ಯಜ್ಞವೇದಿಯ ಮೇಲೆ ತನ್ನ ಬೆಂಕಿಯನ್ನು ಅಂತರ ಮಾಡಿ ನಿನ್ನ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವ ಆತನಾಗಿದ್ದಾನೆ.